ಹೆಲೋ ಎವ್ರಿವನ್, ಇಗ್ನೋಬಲ್ಸ್ ಕನ್ನಡಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇಗ್ನೋ ಅಡ್ಮಿಷನ್ ಕ್ಯಾನ್ಸಲೇಷನ್ ಪಾಲಿಸಿ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಒಂದು ಮುಖ್ಯ ವಿಷಯ, ಅಡ್ಮಿಷನ್ ಕನ್ಫರ್ಮ್ ಆಗುವ ಮೊದಲು ಮತ್ತು ಕನ್ಫರ್ಮ್ ಆದ ನಂತರ ರಿಫಂಡ್ ನಿಯಮಗಳು ಬೇರೆ ಬೇರೆ ಇವೆ. ರಿಜಿಸ್ಟ್ರೇಷನ್ ಫೀ ಎಂದಿಗೂ ನಾನ್ ರಿಫಂಡೇಬಲ್ ಆಗಿರುತ್ತದೆ. ಅಂದರೆ ನೀವು ಅಡ್ಮಿಷನ್ ಸಮಯದಲ್ಲಿ ಪಾವತಿಸುವ 2,000 ರಿಜಿಸ್ಟ್ರೇಷನ್ ಫೀ ಅನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಹಿಂದಿರುಗಿಸಲಾಗುವುದಿಲ್ಲ. ಒಂದು ವೇಳೆ ಅಡ್ಮಿಷನ್ ಕನ್ಫರ್ಮ್ ಆಗುವ ಮೊದಲು ನಿಮ್ಮ ಕ್ಯಾನ್ಸಲೇಷನ್ ಮಾಡಿದರೆ ಪ್ರಾಸ್ಪೆಕ್ಟಸ್ನಲ್ಲಿ ತಿಳಿಸಿರುವ ನಿಯಮಗಳ ಪ್ರಕಾರ ಉಳಿದ ಫೀ ಅನ್ನು ರಿಫಂಡ್ ಮಾಡಲಾಗುತ್ತದೆ. ಆದರೆ ಅಡ್ಮಿಷನ್ ಕನ್ಫರ್ಮ್ ಆದ ನಂತರ ಕ್ಯಾನ್ಸಲೇಷನ್ ಮಾಡಿದರೆ ಫೀಯಿಂದ 50% ಅಥವಾ 2,000 ಯಾವುದೇ ಹೆಚ್ಚು ಅನ್ವಯವಾಗುತ್ತದೆಯೋ ಅಷ್ಟು ಮೊತ್ತವನ್ನು ಕಡಿತಗೊಳಿಸಿ ಉಳಿದ ಹಣವನ್ನು ರಿಫಂಡ್ ಮಾಡಲಾಗುತ್ತದೆ. ನೀವು ಸಾಫ್ಟ್ ಕಾಪಿ ಆಫ್ ಸ್ಟಡಿ ಮೆಟೀರಿಯಲ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದರೆ ರಿಜಿಸ್ಟ್ರೇಷನ್ ಫೀ ಅನ್ನು ಮಾತ್ರ ಕಡಿತಗೊಳಿಸಿ ಉಳಿದ ಫೀ ಅನ್ನು ರಿಫಂಡ್ ಮಾಡಲಾಗುತ್ತದೆ. ಫೀ ಎಕ್ಸಾಂಪ್ಷನ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸಹ ರಿಫಂಡ್ ನಿಯಮಗಳು ಅನ್ವಯಿಸುತ್ತದೆ. ಆದರೆ ರಿಜಿಸ್ಟ್ರೇಷನ್ ಫೀ ಹಾಗೂ ಡೆವಲಪ್ಮೆಂಟ್ ಫೀ ಕುರಿತು ಪ್ರಾಸ್ಪೆಕ್ಟಸ್ನಲ್ಲಿ ನೀಡಿರುವ ನಿಯಮಗಳ ಪ್ರಕಾರವೇ ರಿಫಂಡ್ ಮಾಡಲಾಗುತ್ತದೆ. ಇನ್ನೊಂದು ಮುಖ್ಯ ಮಾಹಿತಿ ಎಂದರೆ, ಅಡ್ಮಿಷನ್ ಕ್ಲೋಸಿಂಗ್ ಡೇಟ್ ಮುಗಿದ 15 ದಿನಗಳ ನಂತರ ಕ್ಯಾನ್ಸಲೇಷನ್ ರಿಕ್ವೆಸ್ಟ್ ನೀಡಿದರೆ ರಿಫಂಡ್ ಲಭ್ಯವಿರುವುದಿಲ್ಲ. ಆದ್ದರಿಂದ ಸಂಪೂರ್ಣ ಮಾಹಿತಿ ಇಗ್ನೋ ಕಾಮನ್ ಪ್ರಾಸ್ಪೆಕ್ಟಸ್ ಅನ್ನು ಡೌನ್ಲೋಡ್ ಮಾಡಿ ಓದುವುದು ಉತ್ತಮ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.